ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಸೀತಾ. ಹಲೋ ರಾಮ್, ಇವಾಗ ಎಲ್ಲಿದ್ದೀರಾ? ಸಿಹಿ ನನಗೆ ಎಲ್ಲ ವಿಷಯ ಹೇಳಿದ್ಲು. ಅಂಜಲಿ ವಿಷಯ ಎಲ್ಲ ನನಗೆ ಗೊತ್ತಾಯ್ತು. ನಾನು ಪ್ರಿಯಾಂಗ್ ಮೆಸೇಜ್ ಮಾಡಿದ್ದೆ. ನಿಮ್ಗೇನೂ ತೊಂದರೆ ಆಗಲಿಲ್ಲ ಅಲ್ವಾ? ನಥಿಂಗ್ ಟು ವರಿ ಸೀತಾ. ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ ನೋಡಿ. ಸಿಹಿಗಿರೋ ಸೆನ್ಸ್ ಆಫ್ ಅವೇರ್ನೆಸ್ ಇದೆಯಲ್ಲ, ಇನ್ಫ್ಯಾಕ್ಟ್ ಅದು ದೊಡ್ಡವ್ರಿಗೂ ಇರೋದಿಲ್ಲ. ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಅಂಜು ಫೋನ್ಗೆ ರುದ್ರಪ್ರತಾಪಿಂದ ಫೋನ್ ಬಂದಿದ್ದ ಕೂಡಲೇ ಅದು ಯಾರು ಅಂತ ಕಂಡಿಡ್ದು ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ದಾಳೆ. ಡೋಂಟ್ ವರಿ, ಅಂಜು ಸೇಫ್ ಆಗಿದ್ದಾಳೆ. ನಾವು ಎಲ್ಲರೂ ಸೇಫ್ ಆಗಿದ್ದೀವಿ. ಆ ರುದ್ರಪ್ರತಾಪನ್ಗೆ ಏನು ಶಿಕ್ಷೆ ಆಗಬೇಕೋ ಅದಾಗಿದೆ. ಈಗ ಸಮಾಧಾನ ಆಯಿತು ರಾಮ್. ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಂಜಲಿ ಪಾಯಿಂಟ್ ಆಫ್ ವ್ಯೂ ಇಂದನೂ ಸ್ವಲ್ಪ ಯೋಚನೆ ಮಾಡಿ. ರುದ್ರಪ್ರತಾಪ್ ತುಂಬ ಒಳ್ಳೆಯ ಒಂಥರ ನಾಟಕ ಮಾಡಿರ್ತಾನೆ. ಈ ಟೈಮಲ್ಲಿ ಅವಳಿಗೆ ಮನ್ಸಿಗೆ ತುಂಬ ನೋವಾಗಿರುತ್ತೆ. ನೀವು ಅಶೋಕ್ ಸರಿ ಧೈರ್ಯ ತುಂಬಬೇಕು. ಅವ್ನು ಎಷ್ಟು ಕೆಟ್ಟವನು ಅಂತ ಅರ್ಥ ಮಾಡಿಸ್ಬೇಕು. ಯಾ ಸೀತಾ, ಅಂಜುಗೊಂಚೂರು ನೋವಾಗ್ದಂಗೆ ನಾವು ನೋಡ್ಕೋತೀವಿ. ಐ ಆಮ್ ಶ್ಯೂರ್ ಈಗಂತೂ ಅಂಜುಗೆ ಒಬ್ಬ ಕೆಟ್ಟ ವ್ಯಕ್ತಿಯಿಂದ ದೂರ ಆದೆ ಅಂತ ಒಂದು ರಿಲೀಫ್ ಅಂತೂ ಇದ್ದೇ ಇರುತ್ತೆ. ಹಾಗಲ್ಲ ರಾಮ್, ನಾವು ಪ್ರೀತಿಸಿದವರು ಕೆಟ್ಟವರಾಗಿ ನಮ್ಮ ನಂಬಿಕೆಗೆ ಮೋಸ ಮಾಡಿದ್ರೆ ಯಾರಿಗೆ ಆದರೂ ಬೇಜಾರಾಗತ್ತಲ್ವ? ಅದಕ್ಕೆ ಆ ಥರ ಹೇಳಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೀತಾ. ಹೌದು, ನನ್ನ ಮಗಳಲ್ಲಿ ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಅವ್ರ ಅಮ್ಮನಾಗೆ ಜಾಣೆ ಅವಳು. ಹೌದು, ಏನು ಮಾಡ್ತಿದ್ದಾಳೆ ಇವಾಗ? ಎದುರ್ಕೊಂಡಿದ್ದಾಳ? ಇಲ್ಲ, ನಾನು ಅವಳಿಗೆ ಸಮಾಧಾನ ಮಾಡಿದ್ದೀನಿ. ಸ್ಕೂಲಲ್ಲಿ ಎಲ್ರಿಗೂ ಇನ್ವಿಟೇಷನ್ ಕೊಡೋಕ್ಕೆ ಹೆಸರು ಬರೀತಿದ್ದಾಳೆ. ಓ ನೈಸ್. ಜಯಶ್ರೀ ಸ್ಪೆಲ್ಲಿಂಗ್ ಏನು? ಜೆ. ಓಕೆ ಓಕೆ, ಯು ಕ್ಯಾರಿ ಆನ್. ಸೀಪುಟಾಗೆ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಹೇಳ್ಕೊಡಿ. ನಾನು ಅಂಜು ಜೊತೆ ಮಾತಾಡ್ತೀನಿ. ಸರಿ ರಾಮ್, ಓಕೆ, ಟೇಕ್ ಕೇರ್. ಬಾಯ್. ಅಶೋಕ್, ಗುಡ್ ಜಾಬ್. ನಮ್ಮ ಅಪ್ಪುಗೆ ಎಂಥ ಅಪಾಯ ಬಂದ್ರೂ ಯು ಆರ್ ಆಲ್ವೇಸ್ ದೇರ್ ಟು ಸೇವ್ ಹಿಮ್. ಥ್ಯಾಂಕ್ಸ್ ಅಶೋಕ್. ನಮ್ಮ ಮನೆ ಬಗ್ಗೆ ನಿನಗಿರೋ ಕಾಳಜಿಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಅಗೇನ್. ಆ್ಯಕ್ಚುಲಿ ಚಿಕ್ಕಿ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇದು ನನ್ನ ಕರ್ತವ್ಯ. ನೀವೇ ನನ್ನನ್ನು ರಾಮ್ ಅಣ್ಣನ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಾ ಅಂದಮೇಲೆ ನಾನು ಇಷ್ಟು ಮಾಡದೆ ಹೋದರೆ ಆ ಸ್ಥಾನಕ್ಕೆ ಏನು ಅರ್ಥ ಹೇಳಿ? ನೀವೇನು ಯೋಚನೆ ಮಾಡಿಬಿಡಿ. ನಿಮ್ಮ ಅಪ್ಪುಗೆ, ನನ್ನ ಪ್ರಾಣ ಸ್ನೇಹಿತ ರಾಮ್ಗೆ ನಾನು ಏನೂ ಆಗುತ್ತಿಲ್ಲ. ರುದ್ರಪ್ರತಾಪ್ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡಿದು ಬೇರೆ ಸಮೇತ ಅವನನ್ನು ಕಿತ್ತಿಟ್ಟು ಸಾಕೋಣ ಅಲ್ವಾ? ಅಶೋಕ್, ಎಷ್ಟೇ ಬೇಡ ಬೇಡ ಅಂತ ಹೇಳಿದ್ರು ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ. ಏನಂದೆ? ಆ ರುದ್ರಪ್ರತಾಪ್ ಜೊತೆ ಇರೋರ್ನ ಕಂಡು ಹಿಡಿದು ಬೇರ್ ಸಮೇತ ಕಿತ್ತು ಹಾಕ್ತೀನಿ ಅಂತ ಅಂದ್ಯಾ. ಮೊದಲು ನಿನ್ನನ್ನು ಕಿತ್ತು ಹಾಕಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.